ನಾಳೆ ಫೆಬ್ರವರಿ 4 ಮಾರ್ಕೆಟ್ ಯಾವ ರೀತಿ ಇರುತ್ತೆ? ಮಾರ್ಕೆಟ್ ಬಂದ್ಬಿಟ್ಟು ಇವತ್ತು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ನೋಡ್ಬೋದು ವರ್ಟಿಲಿಟಿ ಅನ್ನೋದು ಮಾರ್ಕೆಟಲ್ಲಿ ಕಡಿಮೆ ಆಗಿದೆ. ಸೊ ಒಳ್ಳೆ ಸಪೋರ್ಟ್ ಲೆವೆಲಿಂದ ಮಾರ್ಕೆಟ್ ಮತ್ತೆ ಮೇಲೆ ಹೋಗೋ ಚಾನ್ಸಸ್ ತುಂಬಾನೇ ಇದೆ. ಸೊ ಇದೊಂದು ಒಳ್ಳೆ ಬೈಯಿಂಗ್ ಸಿಗ್ನಲ್ ಆಗಿ ನಾವು ತಿಳ್ಕೊಬೋದು. ಹೆಚ್ಚಿನ ಮಾಹಿತಿ ಏನೇ ಇದ್ರೂ ನನ್ನ ಸ್ಟೋರಿಲಿ ಅಪ್ಡೇಟ್ ಮಾಡಿರ್ತೀನಿ, ಬೆಳಗ್ಗೆ ಚೆಕ್ ಮಾಡ್ಕೋಬೋದು. ಸ್ಟಾಕ್ಗಳ ವಿಷಯಕ್ಕೆ ಬಂದರೆ ಮೊದಲನೆಯ ನ್ಯೂಸ್ ಬಂದ್ಬಿಟ್ಟು ನಮಗೆ ನಿಫ್ಟಿ FMCG ಇಂದ ಬರ್ತಿದೆ. ಆದಿತ್ಯ ಬಿರ್ಲಾ ಅವರ Q3 ಪ್ರಾಫಿಟ್ ತುಂಬಾ ಸ್ಟ್ರಾಂಗ್ ಆಗಿದೆ. ಮತ್ತೆ ವರುಣ್ ಬೆವರೇಜಸ್ ಅವರ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗಿದೆ. ಇದರಿಂದ ಈ ಸೆಕ್ಟರ್ಗಳಲ್ಲಿ ಬೈಯಿಂಗ್ ಅನ್ನೋದನ್ನ ನಾವು ನಾಳೆ ನೋಡ್ಬೋದು. ಸೆಕೆಂಡ್ ನ್ಯೂಸ್ ಕಡೆ ಹೋಗೋದಾದ್ರೆ ನಿಫ್ಟಿ ಇನ್ಫ್ರಾ ಇಂದ ಏನಪ್ಪಾ ನ್ಯೂಸ್ ಬರ್ತಿದೆ ಅಂದ್ರೆ KEC ಇಂಟರ್ನ್ಯಾಷನಲ್ ಅವ್ರಿಗೆ 1020 ಕೋಟಿಯಷ್ಟು ಹೊಸ ಆರ್ಡರ್ ಸಿಕ್ಕಿದೆ. ಇದೊಂದು ಬೈಯಿಂಗ್ ಆಪರ್ಚುನಿಟಿಯಾಗಿ ಕನ್ಸಿಡರ್ ಮಾಡಿ ಈ ಒಂದು ಸೆಕ್ಟರ್ ಅಲ್ಲಿ ಬೈಯಿಂಗ್ ಅನ್ನೋದನ್ನ ನಾಳೆ ನೋಡ್ಬೋದು. ಮೂರನೇ ನ್ಯೂಸ್ ಕಡೆ ಹೋಗೋದಾದ್ರೆ ಆದಿತ್ಯ ಗ್ರೂಪ್ ಅವರು ಲಿಯೋನಾರ್ಡೋ ಅವ್ರ ಜೊತೆ ಟೈ ಅಪ್ ಮಾಡಿದ್ದಾರೆ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಡೀಲ್ಗೆ. ಸೊ ಇದರಿಂದ ಈ ಒಂದು ಸ್ಟಾಕ್ ಅಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಅನ್ನೋದನ್ನ ನಾಳೆ ನೋಡ್ಬೋದು. ಈ ಹೇಳಿರೋ ಎಲ್ಲಾ ಸ್ಟಾಕ್ ಗಳ ಇಂಪಾರ್ಟೆಂಟ್ ಲೆವೆಲ್ಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಎಲ್ಲ ನನ್ನ ಸ್ಟೋರಿಲಿ ಬೆಳಿಗ್ಗೆ ಅಪ್ಡೇಟ್ ಆಗಿರುತ್ತೆ. ಸೊ ಬೇಗ ಈ ಒಂದು ಪೇಜ್ ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ.